ಯಾರಾದರೂ ಅಪರಿಚಿತರು ಈ ಮನೆಗೆ ಬಂದು ಹೋಗಿದಾರ? ಅಂದ್ರೆ ಮಾಟ ಮಂತ್ರ ಗೊತ್ತಿರೋರು, ದುಷ್ಟಶಕ್ತಿಯ ಪರಿಚಯ ಇರೋರು? ಇಲ್ವಲ್ಲ ಗುರುಜಿ, ಆ ಥರದವರು ಯಾರೂ ಈ ಮನೆಯೊಳಗೆ ಬಂದಿಲ್ಲ. ಯಾರಿದು? ಇವ್ರು ಯಾಕೆ ಇಲ್ಲಿದ್ದಾರೆ? ಗುರುಜಿ, ಇವಳು ನನ್ನ ಫ್ರೆಂಡು ಹಾರಿಕಾ ಅಂತ. ನಾನು ಇವಳು ಇಬ್ರು ಲಂಡನ್ನಲ್ಲಿ ಒಂದೇ ಕಾಲೇಜಲ್ಲಿ ಓದಿದ್ವಿ. ಈಗ ಒಂದ್ ಸ್ವಲ್ಪ ದಿನದ ಮಟ್ಟಿಗೆ ಅಂತ ಹೇಳಿ ಇಂಡಿಯಾಗೆ ಬಂದಿದ್ಲು. ಅದಕ್ಕೆ ನಮ್ಮನೇಲೆ ಇದ್ದು ಹೋಗು ಅಂತ ನಾನೇ ಹೇಳ್ದೆ. ಇವರು ಯಾರು? ಇವರ ಹಿನ್ನೆಲೆ ಏನು? ಇವರು ಏನು ಮಾಡಬಲ್ಲರು? ಯಾವ ಉದ್ದೇಶಕ್ಕೆ ಈ ಮನೆಯಲ್ಲಿ ಉಳ್ಕೊಂಡಿದ್ದಾರೆ ಅಂತ ಏನಾದರೂ ಗೊತ್ತಾ ನಿಮಗೆ? ಗುರುಜಿ, ನನಗೆ ಆಶೀರ್ವಾದ ಮಾಡಿ. ಒಳ್ಳೆಯದಾಗಲಿ. ಏಳು ಮಗಳೇ. ಗುರೂಜಿ, ಇವ್ರ ಬಗ್ಗೆ ಏನೋ ಹೇಳಬೇಕು ಅಂತ ಬಂದ್ರಿ. ಇವರು ಯಾರು? ಇವರ ಹಿನ್ನೆಲೆ ಏನು ಅಂತ ಹೇಳೋದಕ್ಕೆ ಬಂದೆ. ದೇವರ ಅನುಗ್ರಹ ಇರೋ ಮನೆ ಹೆಣ್ಣು ಮಗಳಿವಳು. ಇವಳಿರೋ ಜಾಗದಲ್ಲಿ ಸಾಕ್ಷಾತ್ ಆ ಲಕ್ಷ್ಮಿನೇ ತಾಂಡವವಾಡ್ತಾ ಇರ್ತಾಳೆ. ದುಷ್ಟಶಕ್ತಿಗಳು ಕೂಡ ಇವಳ ಹತ್ರ ಸುಳಿಯೋದಿಲ್ಲ. ಇವಳು ಈ ಮನೆಯಲ್ಲಿರೋದು ನಿಮಗೆಲ್ಲ ರಕ್ಷಾ ಕವಚ ಇದ್ದ ಹಾಗೆ. ಯಾವುದೇ ಕಾರಣಕ್ಕೂ ಇವಳನ್ನ ಈ ಮನೆಯಿಂದ ಆಚೆಗೆ ಹೋಗೋದಕ್ಕೆ ಬಿಡಬೇಡಿ. ಸರಿಮಾ, ನಾನಿನ್ ಬರ್ತೀನಿ. ಗುರುಜಿ, ಇದ್ದು ಊಟ ಮಾಡ್ಕೊಂಡು ಹೋಗಿ. ನೀವು ಬರ್ತೀರಾ ಅಂತ ಕಮಲಮ್ಮ ರೂಪ ಇಬ್ರು ಅಡ್ಗೆ ರೆಡಿ ಮಾಡಿದ್ದಾರೆ. ಇಲ್ಲಮ್ಮ, ನಾನಿವತ್ತು ಉಪವಾಸ ಇದ್ದೀನಿ. ಬರ್ತೀನಿ. ಹ್ಮ್.
ಆ ಹುಡುಗಿ ಯಾರು? ನಾನು ಆ ಹುಡುಗಿ ಬಗ್ಗೆ ಹೇಳಕ್ ಹೋದಾಗ ಇದ್ದಕ್ಕಿದ್ದಾಗೆ ನನಗೇನಾಯ್ತು ಒಂದೂ ಗೊತ್ತಾಗ್ತಾ ಇಲ್ವಲ್ಲ. ಶಿವಗಾಮಿ, ಹೇಳಿ ಅಶೋಕ್. ಏನಾಯ್ತು? ಏನೋ ಡೀಪ್ ಆಗಿ ಯೋಚನೆ ಮಾಡ್ತಾ ಇದೆಯಲ್ಲ. ಏನೂ ಇಲ್ಲ ಅಶೋಕ್. ಸಾರಿ ಶಿವಗಾಮಿ. ನೀವ್ಯಾಕೆ ನನ್ನ ಹತ್ರ ಸಾರಿ ಕೇಳ್ತಾ ಇದ್ದೀರಾ? ಎಕ್ಸ್ಪೋರ್ಟ್ ಕಂಪ್ನಿ ವಿಷಯದಲ್ಲಿ ನಾನು ನಿನ್ನ ಹತ್ರ ಜಾಸ್ತಿ ಮಾತಾಡ್ಬಿಟ್ಟೆ. ನಿನ್ನ ಮನ್ಸಿಗೆ ನೋವು ಮಾಡಿದ್ನಲ್ಲ ಅಂತ ಗಿಲ್ಟ್ ಫೀಲ್ ಆಗ್ತಿದೆ ನನಗೆ. ಆಕ್ಚುಲಿ ನಾನು ನಿಮ್ಮ ಹತ್ರ ಸಾರಿ ಕೇಳಬೇಕು ಅಶೋಕ್. ರಾವಣ್ಗೆ ಸಂಬಂಧಪಟ್ಟಿರೋಂಥ ಕಂಪನಿಗೆ ಕೈ ಹಾಕ್ಬೇಡ ಅಂತ ನೀವು ಸಾರಿ ಸಾರಿ ಹೇಳಿದ್ರಿ. ನಾನೇ ಕೇಳಲಿಲ್ಲ. ಅದು ನಾನು ಮಾಡಿದ ಮೊದಲನೇ ತಪ್ಪು. ಆಮೇಲೆ ಆ ಕಂಪನಿ ವರ್ಕರ್ಸ್ನ ರಿಟೈನ್ ಮಾಡ್ಕೊಳ್ಳೋದು ಬೇಡ, ಅವರೆಲ್ಲ ಈಗಲೂ ಎಷ್ಟು ಅಥೆಂಟಿಕ್ಕಾಗಿ ಉಳ್ಕೊಂಡಿರ್ತಾರೋ ಏನೋ ಅಂತ ಶಿವಕುಮಾರ್ ಅವರು ಓನ್ ಮಾಡಿದ್ರು. ಬಟ್ ನಾನು ನಡು ನೀರಲ್ಲಿ ಆ ವರ್ಕರ್ಸ್ನ ಹೇಗೆ ಕೈ ಬಿಡೋದು? ಸ್ವಲ್ಪ ಬಂಡಿ ಧೈರ್ಯ ಮಾಡಿ ಅವ್ರನ್ನ ರಿಟೈನ್ ಮಾಡ್ಕೊಂಡ್ಬಿಟ್ಟೆ. ಅದು ನೋಡಿದ್ರೆ ನಾನು ಮಾಡಿದ ಎರಡನೇ ತಪ್ಪು. ಅದರಿಂದ ಅನ್ನೆಸೆಸರಿಯಾಗಿ ಎಷ್ಟೊಂದು ಪ್ರಾಬ್ಲಮ್ಗಳನ್ನ ಮೈ ಮೇಲೆ ಎಳ್ಕೊಂಡಂಗಾಯ್ತು ನೋಡಿ. ಇದೆಲ್ಲ ಬೇಕಾಗಿರಲ್ಲ ನನಗೆ ಅಂತ ಅನ್ನಿಸ್ತಾ ಇದೆ. ಶಿವಗಾಮಿ, ಬಿಸ್ನೆಸ್ ಅಲ್ಲಿ ಇದೆಲ್ಲ ಕಾಮನ್ ಅಲ್ವಾ? ನೋಡು, ಏನೋ ಒಂದು ರಿಸ್ಕ್ ತಗೋತೀವಿ, ಅದರಿಂದ ಲಾಭ ಆದ್ರೆ ನಾವು ಒಳ್ಳೇದು ಮಾಡಿದೀವಿ ಅಂತ ಅನ್ಸುತ್ತೆ. ಅದರಿಂದ ಲಾಸ್ ಆದ್ರೆ ತಪ್ಪು ಮಾಡಿದೀವಿ ಅಂತ ಯಾಕೆ ಅನ್ಕೋಬೇಕು? ಹೇಗಾದರೂ ಮಾಡಿ ಇವನ್ನ ನನ್ನ ವಶ ಮಾಡ್ಕೊಳ್ಳೋಣ ಅಂದರೆ ಆ ಶಿವಗಾಮಿ ಹತ್ರನೇ ಹೋಗ್ತಿದ್ದಾನಲ್ಲ. ನೋಡು, ನಮ್ಮ ಕರ್ತವ್ಯ ನಾವು ಮಾಡಿದೀವಿ, ರಿಸಲ್ಟ್ ನಮ್ಮ ಕೈಯಲ್ಲಿ ಇಲ್ವಲ್ಲ. ಹೀಗೆಲ್ಲ ಆಗುತ್ತೆ ಅಂತ ಅನ್ಕೊಂಡಿದ್ರೆ ನೀನು ಈ ಕಂಪ್ನಿ ಕೈ ಹಾಕ್ತಾನೆ ಇರಲಿಲ್ಲ. ಹೌದು ಅಶೋಕ್. ಶಿವಗಾಮಿ, ಈಗಲೂ ಏನು ಕಾಲ ಮಿಂಚಿಲ್ಲ. ಆ ಪ್ರಾಬ್ಲಮ್ನ ಸಾಲ್ವ್ ಮಾಡಿಕೊಂಡು ನಮ್ಮ ಕಂಪ್ನಿನ ಬೆಳೆಸ್ಬೇಕು, ಬೆಳೆಸೋಣ. ಬಿಸ್ನೆಸ್ನ ದೊಡ್ಡ ಮಟ್ಟಕ್ಕೆ ಬೆಳೆಸ್ಬೇಕು ಅಂತಂದರೆ ಈ ಥರ ಎಲ್ಲ ರಿಸ್ಕ್ಗಳನ್ನ ತಗೋಬೇಕಾಗತ್ತೆ. ಥ್ಯಾಂಕ್ ಯು ಸೋ ಮಚ್ ಅಶೋಕ್. ಈ ನಿನ್ನ ಮಾತು ಉರಿತಿರೋ ಗಾಯಕ್ಕೆ ಮದ್ದು ಹಾಕ್ದಾಗಿದೆ.